ಒಂದರ್ಥದಲ್ಲಿ ಈ ಪಾಮರ ಜನ್ಮ ಬಲು ಕೊಟ್ಟಿಯಾಗಿರುವಂಥದ್ದು. ಇದರ ಉದ್ಧಾರ ಆಗಬೇಕು ಅಂದ್ರೆ ಅರಿವಿನ ಭೆಟ್ಟಿ ಆಗಬೇಕು ಅಂತ ಹೇಳ್ತಾರವು. ಹಾಗಾಗಿ ಇವತ್ತು ಸಮಾಜದಲ್ಲಿ ಸ್ವಾಸ್ಥ್ಯತೆ ಹೆಚ್ಚಾಗಬೇಕು ಅಂದರೆ ಅರಿವಿನ ಆಚರಣೆ ಬದುಕಿನೊಳಗೆ ಬರಬೇಕು. ಒಬ್ಬ ಉರ್ದು ಕವಿ ಹೇಳ್ತಾನೆ ಭಾಳ ಚಂದ ಒಂದು ಮಾತನ್ನ, ಖುದ್ ಮೇ ಖುದಾ ಹೈ ಖುದಾ ಕಬ್ ಜುದಾ ಹೈ ಏ ರಾಜ ನ ಸಮझे ಓ ಏಕ ಗದಾ ಹೈ. ಖುದ್ ಮೇ ಖುದಾ ಹೈ. ಅವ ಒಳಗಿದ್ದ ಅವ ಹೋದ ಅಂದ್ರೆ ಮುಗದೇ ಹೋಯ್ತು. ಪಾಪ ಆ ಉರ್ದು ಕವಿ ಹೇಳೋ ಮುಂದೆ ಕೊನೆಗೆ ಮಾತನ್ನು ಹೇಳಿದ್ನಲ್ಲ, ಏ ರಾಜ ನ ಸಮझे ಓ ಏಕ ಗದಾ ಹೈ. ಇದರ ಅರಿವಿನ ದಾರಿಯನ್ನು ತಿಳ್ಕೊಳ್ಳಾರ್ದ ಏ ಮನುಷ್ಯ ನೀನು ಜೀವನವನ್ನು ಮಾಡಿದಿ ಅಂದ್ರೆ ನೀನು ಕತ್ತೆಗೆ ಸಮಾನ ಅಂತ ಬರದ. ಬಹುಶಃ ಈ ಮಾತು ಕೇಳಿ ಕತ್ತಿನ ಸಿಟ್ಟಿಗೆ ಬಂತಂತ. ಸುಮ್ಮನೆ ನನ್ಯಾಕೆ ಬಳಸ್ಕೊಂಡ್ರು? ಮೈತೋ ಏಕ ಗದಾ ಹೈ. ಆದರೆ ನನಗಿದ್ದ ಅರಿವು ಈ ಮನುಷ್ಯರಿಗಿಲ್ಲಲ್ಲ. ಕತ್ತೆಗೂ ಒಂದು ಅರಿವನ್ನು ಇಟ್ಟಾನ ಜಗತ್ತಿನೊಳಗೆ ದೇವರು ಈ ಸೃಷ್ಟಿಯೊಳಗೆ. ಕತ್ತೆ ಅದು ದಿವಸಕ್ಕೆ 3 ಸಲ ಒದರ್ತದ, ಕೂಗ್ತದ. ಅದು ಎಷ್ಟು ಚಂದ ಒದರ್ತದ ಗೊತ್ತೇನ್ರಿ? ನಾ ಭಾಳ ಅಬ್ಸರ್ವ್ ಮಾಡ್ತೀನಿ ಇಂಥವನ್ನೆಲ್ಲ. ಇವೆಲ್ಲರ ಪುಸ್ತಕದಾಗ ಬರೆದಿಟ್ಟು ಅಲ್ಲ, ಇವು ನೋಡ್ಬೇಕು, ಜಗತ್ತಿನ ವ್ಯವಸ್ಥೆಗಳನ್ನು ಕಾಣಬೇಕು. ಅದು 3 ಸಲ ಒದರ್ತದ. ಅದು ಇಟ್ಟು ಚಂದ ಒದರ್ತದ. ಅದಕ್ಕೆ ಕನ್ನಡ ಬರೋದಿಲ್ಲ, ಅದಕ್ಕೆ ಇಂಗ್ಲೀಷ್ ಬರೋದಿಲ್ಲ, ಅದಕ್ಕೆ ತಮಿಳು ಬರೋದಿಲ್ಲ, ತೆಲುಗು ಬರೋದಿಲ್ಲ. ಅದು ರಾಷ್ಟ್ರ ಭಾಷೆಯೊಳಗೆ ಒದರ್ತದ. ಎದಕ್ಕೆ ಒದರ್ತದ? ಮನುಷ್ಯರನ್ನು ಕೇಳ್ತದ ಅದು. ಇವು ಮೊದಲು ಕತ್ತಿ ಇದ್ದು ಕತ್ತಿ ಹೋಗಿ ಮನುಷ್ಯರಾಗ್ಯಾವ. ಈಗ ಮನುಷ್ಯರಾಗ್ಯಾವ, ಅರಿವಿನ ಜನ್ಮಕ್ಕೆ ಬಂದಾವ. ಈಗರ ತಿಳ್ಕೊಂಡಾವೋ ಇಲ್ಲೋ ಅಂತ ತಿಳ್ಕೊಂಡು ಕತ್ತಿ ಮನುಷ್ಯರನ್ನು ಕೂಗಿ ಕೂಗಿ ಕೇಳ್ತದ. ಅದು ಎಷ್ಟು ಚಂದ ಕೂಗ್ತದಂದ್ರೆ ಸುಮ್ಮನೆ ನಿಮಗೆ ಕಲ್ಪನಾ ಕೊಡ್ತೀನಿ. ಅದು ಹಿಂಗೆ ಕೂಗ್ತದಲ್ಲ, ಹೈಕ್ಯಾ 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 ಅಂತದ. ಏನಂಗಂದ್ರೆ ಭಗವಾನ್ ಹೈಕ್ಯಾ ಹೈಕ್ಯಾ ಹೈಕ್ಯಾ, ದೇವ್ರದಾನೇನು 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 ಅಂತ 3 ಸಲ ಒದರಿ ಕೇಳ್ತದ. ಆ ಕತ್ತಿ ಒದರಿದ್ದು ಈ ಕತ್ತಿಗಳಿಗೆ ಎಲ್ಲಿ ಗೊತ್ತಾಗಬೇಕು? ಇವು ತಮ್ಮ ಗುಂಗಿನ್ಯಾಗ ತಾವು ಜೀವನ ಮಾಡ್ತಾವ. ಈಗಿನ ಕಾಲದಾಗಂತೂ ರೋಡ್ನ್ಯಾಗ ಜೀವನ ನಡೆದದ. ಹುಚ್ಚರ ಸಂತಿ ಹಿಡ್ಕೊಂಡ್ವನ ಹೊಂಟುವನ. ನಾವು ರೋಡ್ನ್ಯಾಗ ಹೊಂಟಿವಿ ಅನ್ನೋ ಖಬರಿಲ್ಲ, ಗಾಡಿ ಎದುರಿಗೆ ಬರ್ತದೆ ಖಬರಿಲ್ಲ, ಮಗ್ಲು ಯಾರು ಹೊಂಟಾರ ಖಬರಿಲ್ಲ. ಏನು ಹಿಡ್ಕೊಂಡಾವ? ಗಂಡು ಹಿಡ್ಕೊಂಡಾವ, ಹೆಣ್ಣು ಹಿಡ್ಕೊಂಡಾವ, ಖಬರೇ ಇಲ್ಲ. ಏನು ಗನಂದಾರಿ ಮಾತಾಡ್ತಾವೋ ನನಗಂತೂ ಗೊತ್ತೇ ಇಲ್ಲ. ಏನು ದಿವ್ಯ ಸಂದೇಶ ಕೊಡ್ತಾರೋ ನನಗಂತೂ ಗೊತ್ತೇ ಇಲ್ಲ. ಸುಮ್ಮ ಹಿಡ್ಕೊಂಡಿರ್ತಾವ. ಯಾರನ್ನಾರ ನೋಡ್ರಿ ನೀವು, ಪುಣ್ಯ 2 ತಾಸು ಬಿಟ್ಟು ತಣ್ಣಗೆ ಕುಂದಿರ್ತಿರಲ್ಲ. ಇದಕ್ಕಿಂತ ದೊಡ್ಡ ತಪಸ್ಸು ಯಾವುದದ? 2 ತಾಸು ಬಿಟ್ಟು ಕುಂತೀರಿ. ಇನ್ನೂ ಕೆಲವರು ಅಲ್ಲೇ ಕುಯ್ಕಂತಿರ್ತಾರೆ. ಹಂಗೆ ಎಲ್ಲಿ ಕುಂತೀವಿ ಅನ್ನೋ ಖಬರು ಸಹಿತ ಇರಂಗಿಲ್ಲ. ನಾಳೇನು ಒಳಗಿಡೋ ಮುಂದೆ ಅದನ್ನೇನು ಮಗ್ಗಲು ಇಡ್ತಾರೇನು? ಅಲ್ಲೇ ಒಳಗೆ ಕುಂತ ಅಲ್ಲೇ ಅಲೋ ಗೂಡು ಮಾಡಿ ಒಳಗೆ ಕುಂಡ್ರಿಸ್ತಾರಲ್ಲ ಮಾಡಿದಾಗ. ಅವಾಗ ಅಲ್ಲೇ ದೀಪ ಇಡೋ ಬದಲು ಮೊಬೈಲೇ ಇಟ್ಟುಬಿಡ್ಬೇಕು ಅಲ್ಲೇ. ನಾವಿಲ್ಲಿ ಆರಾಮಿದ್ದೇವೆ, ನೀವು ಯಾವಾಗ ಬರುತ್ತೀರಿ? ಏನ್ರಿ ಏನು ಏನು ವಿಚಿತ್ರ ನಡೆದದ ಜಗತ್ನ್ಯಾಗ. ಹಾಗಾಗಿ ಈ ಶಬ್ದ ಬಳಸಿದೆ ನಾನು. ಹೈಕ್ಯಾ ಹೈಕ್ಯಾ ಅದಾನೇನು ಅದಾನೇನು ಅದಾನೇನಂತ ಈ ಕತ್ತಿ ಕೇಳಿದ್ರೆ ಈ ಕತ್ತಿಗಳಿಗೆ ಎಲ್ಲಿ ಗೊತ್ತಾಗಬೇಕು? ಅವಾಗದು ಒದರಿ ಒದರಿ ಕೇಳಿ ಕೇಳಿ ತಿಳ್ಕೊಳ್ತದ. ನನ್ನನ್ನು ಕತ್ತಿ ಅಂದಾರ, ನಾ ಕತ್ತಿ ಅಲ್ಲ, ನನಗೆ ಅರಿವದ, ನನಗೆ ಮಾತಾಡಕ್ಕೆ ಬರಲಿಕ್ಕಿಲ್ಲ, ನನಗೆ ಮನುಷ್ಯರಷ್ಟು ಬುದ್ಧಿ ಇರಲಿಕ್ಕಿಲ್ಲ.
ನಾನು ಮನುಷ್ಯರಂಗ ದೊಡ್ಡ ಮನುಷ್ಯನಾಗಿರ್ಲಿಕ್ಕಿಲ್ಲ, ಆದರೆ ದೇವರು ಕೊಟ್ಟ ಬದುಕನ್ನು ಬಳಸಿಕೊಂಡು ಪ್ರಾಮಾಣಿಕವಾಗಿ ದುಡಿತೀನಿ, ಸಾಕಿದವನಿಗೆ ಅನ್ನ ಹಾಕ್ತೀನಿ, ಅದರ ಜೊತೆಗೆ ಈ ಅರಿವಿನಿಂದ ಬದುಕ್ತೀನಿ ಅಂತ ತಿಳ್ಕೊಂಡು ಅದು ಒದರಿ ಕೇಳಿ ಯಾರೂ ಹೇಳದೆ ಹೋದಾಗ ತನಗೆ ತಾನೇ ಉತ್ತರ ಹೇಳ್ಕೊಳ್ತದೆ. ಎಷ್ಟು ಚಂದ ಹೇಳ್ತದೆ ಕೇಳ್ರಿ. ಅದು ಹಿಂಗೆ 3 ಸಲ ಒದರಿದ ಮೇಲೆ ಅದನ್ನು ಇನ್ನು ಕಂಪ್ಲೀಟ್ ಮಾಡಬೇಕಲ್ಲ. ಅದನ್ನು ಮುಗಿಸುವಾಗ ಅದು ಹೆಂಗೆ ಮುಗಿಸ್ತದಂದ್ರೆ ಹಾಯ್ 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 ಅಂತದು. ಅದಾನ ದೇವರಿಲ್ಲದೆ ಜಗತ್ತಿಲ್ಲ, ದೇವರಿಲ್ಲದೆ ಉಸಿರಿಲ್ಲ, ದೇವರಿಲ್ಲದೆ ಬದುಕಿಲ್ಲ. ಅವನೇ ಜಗತ್ತಿಗೆ ಬಹುದೊಡ್ಡ ನಾಯಕ, ಜಗದೊಡೆಯ. ನೋಡಿ, ಅದಕ್ಕರಿವದ. ಹಾಗಾಗಿ ನಿನ್ನೊಳಗೆ ಅವ ಇರೋತನ ನಿನಗೆ ಬಹಳ ದೊಡ್ಡ ಮರ್ಯಾದೆ, ಗೌರವ, ಏನೆಲ್ಲ ಕೂಡ. ಹಾಗಾಗಿ ಈ ಶರೀರ ಇರುವಾಗ, ನಿನ್ನೊಳಗೆ ಆ ಅದ್ಭುತವಾದ ಜೀವ ಚೈತನ್ಯ ತುಂಬಿರುವಾಗ ನೀನು ಧರ್ಮ ಸಾಧನೆಯನ್ನು ಮಾಡಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನಮ್ಮ ಪೂಜ್ಯರೆಲ್ಲ ಅದನ್ನೇ ಸಾರ್ತಾ ಬಂದರು, ಹಿರಿಯರು ಅದನ್ನೇ ಹೇಳ್ತಾ ಬಂದರು. ಆ ರೀತಿ ಬದುಕದೇ ಹೋದರೆ ಈ ಬದುಕಿಗೆ ಬೆಲೆ ಇಲ್ಲ. ಮೊಲಕ್ಕಾದರೂ ಬೆಲೆ ಇದೆ, ನೆಲನಾಳದವನ ಹೆಣನಿಂದರೂ ಕೂಡ ಒಂದಡಿಕೆಗೂ ಕೂಡ ಕೊಂಬುವರಿಲ್ಲ ನೋಡಯ್ಯ. ಸುಮ್ಮನೆ ಬಂತು ಹೋತು ಅನಿಸ್ಕೋಬಾರದು. ಏನೋ ಬಂತು, ಹುಟ್ಟಿ ಬಂತು ಮನುಷ್ಯ ಆಗಿ, ಹಂಗೂ ಹಿಂಗೂ ಬದುಕ್ತು ಬಾಳ್ತು, ಒಂದು ದಿನ ಹೋಯಿತು ಅಂತ ಅನಿಸ್ಕೋಬಾರದು. ಅದರ ಸಾರ್ಥಕತೆಯಾಗಬೇಕು. ಹಾಗಾಗಿ ಇವತ್ತು ವಿಶ್ವ ಧರ್ಮದ ಈ ಅಪರೂಪವಾಗಿರುವಂಥ ಸಂದೇಶ ನಾನು ಪ್ರಾರಂಭದಲ್ಲಿ ಬಳಸಿಕೊಂಡೆ. ವ್ಯಕ್ತಿಯಲ್ಲಿ ಘನತೆ, ಸಮಾಜದಲ್ಲಿ ಸ್ವಾಸ್ಥ್ಯತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಸರುವ ಸಲುವಾಗಿಯೇ ಈ ವಿಶ್ವಧರ್ಮ ಪ್ರವಚನ. ನಾವೆಲ್ಲ ಒಬ್ಬ ದೇವನ ಮಕ್ಕಳು ಅನ್ನುವಂಥ ಅರಿವಿನಲ್ಲಿ ನಾವೆಲ್ಲರೂ ಆತ್ಮೀಯತೆಯಿಂದ, ಸೌಹಾರ್ದತೆಯಿಂದ ನಿಮ್ಮ ಆಚರಣೆಗಳು ನಿಮ್ಮ ಮನೆಯಲ್ಲಿ ಇರಲಿ. ಸಮಾಜದೊಳಗೆ ಬದುಕುವಾಗ ನಾವೆಲ್ಲ ಒಂದಾಗಿರೋಣ. ನಿಮ್ಮ ಹೊಸ್ತಿಲ ಒಳಗಡೆ ನಿಮ್ಮ ಆಚರಣೆ, ನಿಮ್ಮ ಪೂಜೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ನಮಾಜು, ನಿಮ್ಮ ಆರಾಧನೆ ಅದು ಏನೇ ಇರಲಿ, ಹೊರಗೆ ಬಂದಾಗ ನಾವೆಲ್ಲ ಒಂದು ಅನ್ನುವಂಥ ಅರಿವು ಬಂತು ಅಂದರೆ ಅದು ನಿಜವಾದ ವಿಶ್ವಧರ್ಮ. ಇದು ಇಂದಿನ ಸಮಾಜಕ್ಕೆ ಅವಶ್ಯವಾಗಿ ಬೇಕಾಗಿರುವಂಥದ್ದು. ನಾವೆಲ್ಲರೂ ಕೂಡ ಆಲೋಚನೆಯಲ್ಲಿ ಇವತ್ತು ಚಿಂತನವನ್ನು ಮಾಡಬೇಕು. ನಾವು ಆಚರಣೆಗಳನ್ನೇ ಧರ್ಮ ಅಂತ ತಿಳ್ಕೊಂಡು ಹೊರಗಡೆ ಇಟ್ಟು ಗುದ್ದಾಡ್ತಾ ಇದ್ದೇವೆ. ಧರ್ಮ ಅಂದರೆ ದಯೆ, ಧರ್ಮ ಅಂದರೆ ಪ್ರೀತಿ, ಧರ್ಮ ಅಂದರೆ ನಂಬಿಕೆ, ಧರ್ಮ ಅಂದರೆ ಸೌಹಾರ್ದತೆ. ಇದು ಈ ದಿನಮಾನದ ಅವಶ್ಯಕತೆಯಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಶಹಪುರ ಪಟ್ಟಣದ ಫಕೀರೇಶ್ವರ ಮಠ ಭಾವೈಕ್ಯತೆಗೆ ಹೆಸರಾಗಿರುವಂಥ ಮಠ, ಸರ್ವ ಜನಾಂಗದವರನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣುವಂಥ ಮಠ. ಈ ಜಗತ್ತಿನೊಳಗೆ ಶರಣರು, ಸಂತರು, ಮಹಾತ್ಮರು, ಪೈಗಂಬರರು ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಬಾಳುವಂಥ ಜೀವನದ ಸಿದ್ಧಾಂತವನ್ನೇ ನಮ್ಮ ಜೀವನದೊಳಗೆ ತುಂಬಿ ಕೊಟ್ಟಾರ. ಅದರ ಅರಿವು ನಮ್ಮೊಳಗೆ ಮೂಡಬೇಕು, ಅದರ ಪ್ರಜ್ಞೆ ನಮ್ಮೊಳಗೆ ಹೆಚ್ಚಾಗಬೇಕು. ಅಂದಾಗ ಮಾತ್ರ ಈ ಸಮಾಜದಲ್ಲಿ ನಿಜವಾಗಿರುವಂಥ ಸ್ವಾಸ್ಥ್ಯತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ.